ಆಪ್ಕಿ ಅದಾಲತ್ನಲ್ಲಿ ಜಗತ್ತಿನ ಅತಿ ದೊಡ್ಡ ಶ್ರೀಮಂತರಾದ ಗೌತಮ್ ಅದಾನಿ ಅವರ ಮೇಲೊಂದು ಆರೋಪವಿದೆ. ಅವರು ಕೇವಲ ತಮ್ಮ ಬಗ್ಗೆ ಮಾತ್ರ ಚಿಂತೆ ಮಾಡ್ತಾರೆ ಅಂತ. ಈಗ ಎಲ್ಲ ಜನ ಏನ್ ಹೇಳ್ತಾರೆ ಅಂತಂದ್ರೆ, ಇಷ್ಟೊಂದು ದುಡ್ಡನ್ನ ಸಂಪಾದಿಸಿದಿರಾ, ಇಷ್ಟೊಂದು ವೆಲ್ತ್ ಸಂಪಾದಿಸಿದಿರಾ, ಸ್ವಲ್ಪ ಬಡವ್ರ ಬಗ್ಗೆ ಯೋಚನೆ ಮಾಡಿ ಅಂತ ಜನ ಹೇಳ್ತಾರೆ. ಇಲ್ಲಿ ನೋಡಿ ರಜತ್ ಸರ್, ನಾನೊಬ್ಬ ಗ್ರಾಮದಿಂದ ಬಂದಂಥವನು. ಹಾಗಾಗಿ ನನ್ನ ಪ್ರತಿಯೊಂದು ಪ್ರೋಸೆಸ್ಸಲ್ಲೂ ಒಬ್ಬ ಸಾಮಾನ್ಯ ಮನುಷ್ಯನನ್ನು ನೀವು ಯಾವಾಗಲೂ ನೋಡ್ಬೋದು. ನಾನು ನಿಮಗೊಂದು ಉದಾಹರಣೆ ಕೊಡ್ತೀನಿ. ನನ್ನ 60ನೇ ಹುಟ್ಟುಹಬ್ಬ ಈ ಜೂನ್ ಕೆಲವು ತಿಂಗಳ ಹಿಂದೆ ಅಷ್ಟೇ ನಡೀತು. ಆಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಕೂತಿದ್ವಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸೇರಿ ಮಾತಾಡಿ ನನಗೆ ಯಾವ ಗಿಫ್ಟ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತಿದ್ರು ನನ್ನ ಹುಟ್ಟುಹಬ್ಬಕ್ಕೆ. ಆಗ ನಾನು ಹೇಳಿದೆ, ನಿಮಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂದರೆ ನಮ್ಮ ಫ್ಯಾಮಿಲಿ ವೆಲ್ತ್ ಇದೆಯಲ್ಲ, ಅದರಿಂದ ನೀವು ಒಂದು 60,000 crores ನೀವು ಫೌಂಡೇಶನ್ ಕೊಟ್ಬಿಡಿ ಎಂದೆ. ಇದರಲ್ಲಿ ಮುಖ್ಯವಾಗಿ ಸಂತೋಷ ಏನು ಅಂದರೆ, ಇದು ನನ್ನ ತೀರ್ಮಾನ ಅಲ್ಲ, ಇದು ವೈಯಕ್ತಿಕ ತೀರ್ಮಾನ ಅಲ್ಲ, ಫ್ಯಾಮಿಲಿ ವಿಷಯ. ಹಾಗಾಗಿ ನಾನು ಇದನ್ನ ಹೇಳಿದ ತಕ್ಷಣ ಎಲ್ಲರೂ ಕೂಡ ಸಂತೋಷ ಪಟ್ರು, ಮತ್ತೆ ನಾನು ಹೇಳ್ದಂಗೆ ಕೊಟ್ಬಿಟ್ರು. 60,000 ಕೋಟಿಗೂ ಜಾಸ್ತಿನೇ ಕೊಟ್ಟಿದ್ರ ಅನ್ಸುತ್ತಲ್ವಾ? ನಿಮ್ಮ ಮನಸ್ಸು ನಿಮ್ಮ ಹತ್ರ ಏನು ಹೇಳುತ್ತೋ ಅದನ್ನ ನಂಬಿ ಮತ್ತೆ ಅದು ಹೇಳೋ ಥರ ಮಾಡಿ. ಹಾಗಾಗಿ ನಾನು ಆ 60,000 crores ಆ ಕ್ಷಣನೇ ಆ 60,000 crore ನಾನು ಫೌಂಡೇಶನ್ಗೆ ಹಾಕ್ಬಿಟ್ಟೆ. ಆಮೇಲೆ ಯೋಚನೆ ಮಾಡಿದೆ ಅದನ್ನ ಹೇಗೆ ಯೂಟಿಲೈಸ್ ಮಾಡೋದು ಅಂತ. ಆಗ ನಾನು 3 ಸೆಕ್ಟರ್ ಆಗಿ ಡಿವೈಡ್ ಮಾಡಿದೆ: ಹೆಲ್ತ್, ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್. ಆ ನಂತರ ಈ 3 ಸೆಕ್ಟರಲ್ಲಿ ಎಕ್ಸ್ಪರ್ಟ್ಸ್ ಜೊತೆ ಕೂತು ಡಿಸ್ಕಸ್ ಮಾಡಿ, ನೀವೇ ನೋಡಿರ್ತೀರಾ, 1-2 ತಿಂಗಳಲ್ಲಿ ನಾವು ದೊಡ್ಡ ಅನೌನ್ಸ್ಮೆಂಟನ್ನು ಮಾಡಿದ್ವಿ. ಇದರಿಂದ ಹೇಗೆಲ್ಲ ಉಪಯೋಗ ಆಗುತ್ತೆ ಅಂದರೆ, ಸೊಸೈಟಿಯಲ್ಲಿ ಬಡವರಾಗಿರೋರು ಸಾಮಾನ್ಯ ವ್ಯಕ್ತಿ ಹೇಗೆ ಉಪಯೋಗ ಪಡ್ಕೋತಾನೆ. ನನ್ನ ಆಸೆ ಕೂಡ ಅದೇನೆ, ಅವನು ಇಲ್ಲಿಂದ ಫಲವನ್ನು ಪಡ್ಕೊಂಡು ಮುಂದುವರಿಬೇಕು ಅನ್ನೋದು. ಇದು ಸರಿನೇ. ನೀವು ಫೌಂಡೇಶನ್ ಬಗ್ಗೆ ಮಾತಾಡಿದ್ರಿ, ಚಾರಿಟಿ ಬಗ್ಗೆ ಮಾತಾಡಿದ್ರಿ, ಜನರ ಸೇವೆ ಬಗ್ಗೆ ಮಾತಾಡಿದ್ರಿ. ಇದನ್ನ ನಿಮ್ಮನ್ನ ಬಿಟ್ಟು ನಿಮ್ಮ ವೈಫ್ ಪ್ರೀತಿಯವರು ನೋಡ್ಕೋತಾರೆ ಅಲ್ವಾ? ಪ್ರೀತಿ ಅಂತೂ ನನಗೆ ಪಿಲ್ಲರ್ ಇದ್ದಂಗೆ. ಅವ್ರು ನೋಡಿದ್ರೆ ಪೂರ್ತಿಯಾಗಿ ಫ್ಯಾಮ್ಲಿ ಮತ್ತು ಮಕ್ಕಳು, ನನ್ನ ಗ್ರ್ಯಾಂಡ್ ಡಾಟರ್ಸ್ ಅವರೆಲ್ಲರನ್ನೂ ನೋಡ್ಕೊತಾರೆ. ಹಾಗೆ ಈ ಫೌಂಡೇಶನನ್ನು ಕೂಡ. ಆ್ಯಂಡ್ ಶೀ ಈಸ್ ಅ ಡಾಕ್ಟರ್. ಒಬ್ಬ ಡಾಕ್ಟರ್ ಆಗಿದ್ದು ಕೂಡ ಅವ್ರು ನೋಡಿದ್ರೆ ಅವರ ಪ್ರೊಫೆಷನನ್ನು ಬಿಟ್ಟು ನನಗೆ ಪೂರ್ತಿಯಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಫ್ಯಾಮ್ಲಿಗೆ ಫುಲ್ ಸಪೋರ್ಟ್ ಕೊಟ್ಟರು, ಮಕ್ಕಳನ್ನ ನೋಡಿಕೊಂಡ್ರು, ಅವ್ರನ್ನ ಚೆನ್ನಾಗಿ ಬೆಳೆಸಿದ್ರು. ಆಮೇಲೆ ಮಕ್ಕಳು ಸ್ವಲ್ಪ ಬೆಳೆದಾದ್ಮೇಲೆ ಅವರು ನೇರವಾಗಿ ಫೌಂಡೇಶನ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆದರು, ಹ್ಯಾಂಡಲ್ ಮಾಡಿದ್ರು. ಇವತ್ತು ನೋಡೋದಾದರೆ ನನ್ನೊಳಗೆ ತುಂಬಾ ಸಂತೋಷವಾಗಿದ್ದೀನಿ. ಪ್ರೀತಿ ಅಂತೂ ಈ ಫೌಂಡೇಶನ್ನ ತುಂಬ ಚೆನ್ನಾಗೇ ನೋಡ್ಕೊತಿದ್ದಾರೆ. ಒಂದಿನಕ್ಕೆ 7-8 ಗಂಟೆಗಳು ಕೆಲಸ ಮಾಡ್ತಾರೆ, ಫೌಂಡೇಶನ್ ಆಕ್ಟಿವಿಟಿಯಲ್ಲಿ ಗಮನ ವಹಿಸ್ತಾರೆ. ಇನ್ನೊಂದು ವಿಷಯ ಏನು ಅಂದರೆ, ಈ ಫೌಂಡೇಶನಲ್ಲಿ ತುಂಬಾ ಪ್ರೊಫೆಷ್ನಲಿಸಮ್ ಇದೆ. ಸಾಕಷ್ಟು ಜನ ಪ್ರೀತಿ ಅಂಡರಲ್ಲಿ ಕೆಲಸ ಮಾಡಿ ಸಾಕಷ್ಟು ಡೆವಲಪ್ ಮಾಡ್ತಿದ್ದಾರೆ. ನಾನು ಫೌಂಡೇಶನ್ ಕೆಲಸಗಳನ್ನ ನೋಡಿದ್ದೀನಿ ಗೌತಮ್ ಅವರೇ. ಆ್ಯಕ್ಚುಲಿ ನಿಜವಾಗ್ಲೂ ಚೆನ್ನಾಗಿ ಮಾಡ್ತಿದ್ದಾರೆ. ಆದರೆ ಅದ್ರ ಬಗ್ಗೆ ಓದ್ತಿರ್ಬೇಕಾದ್ರೆ ನನಗೊಂದು ವಿಷಯ ಗೊತ್ತಾಯಿತು, ನಿಮ್ಮದು ಅರೇಂಜ್ ಮ್ಯಾರೇಜ್ ಆಗಿದ್ದು ಅಂತ. ಸೊ ಮದುವೆ ಆಗೋದಕ್ಕೂ ಮುಂಚೆ ನೀವು ಅವ್ರನ್ನ ಮೊದಲು ಭೇಟಿ ಆದ್ರಲ್ಲ, ಆಗ ನೀವು ಏನು ಮಾತಾಡಲಿಲ್ವಂತೆ, ಸುಮ್ಮನೆ ಇದ್ರಂತೆ. ನೀವು ಹಾಗೆ ನೋಡಿದ್ರೆ ರಜತ್ ಸರ್, ನಾನು ಜಾಸ್ತಿ ಮಾತಾಡೋನಲ್ಲ. ಅದು ಅಲ್ಲದೆ ನಾನು ಓದದೇ ಇರೋನು, ಅವರು ಡಾಕ್ಟರ್. ಸೊ ನ್ಯಾಚುರಲಿ ತುಂಬ ಮಿಸ್ಮ್ಯಾಚ್ ಇತ್ತು. ನನ್ನ ಪ್ರಶ್ನೆ ಏನು ಅಂತಂದರೆ, ನಿಮ್ಮ ಹತ್ರ ಇಷ್ಟೊಂದು ದೊಡ್ಡ ಎಂಪೈರ್ ಇದೆ, ನೀವು ಯಾವಾಗಲೂ ಬ್ಯುಸಿ ಇರ್ತೀರಾ, ನಿಮ್ಮ ಸ್ಕೆಡ್ಯೂಲ್ ಯಾವಾಗಲೂ ತುಂಬಾ ಬ್ಯುಸಿ ಇರುತ್ತೆ. ನೀವು ನಿಮ್ಮ ಕುಟುಂಬಕ್ಕೆ ಹೇಗೆ ಟೈಮ್ನ ಫ್ರೀ ಮಾಡ್ಕೋತೀರಾ, ಮತ್ತು ನೀವು ರಿಲ್ಯಾಕ್ಸ್ ಆಗಬೇಕು ಅಂದರೆ ಹೇಗೆ ಟೈಮ್ ಕೊಟ್ಕೋತೀರಾ? ಇದು ತುಂಬ ಅದ್ಭುತವಾದ ಪ್ರಶ್ನೆ. ಇದಕ್ಕೆ ಉತ್ತರ ಹೇಗೆ ಹೇಳಿ? ನಾನಂತೂ ಅಹಮದಾಬಾದಿಂದ ವಾರದಲ್ಲಿ 3 ದಿನ ದೂರ ಇರ್ತೀನಿ. ಆದರೆ 4 ದಿನ ಯಾವಾಗೆಲ್ಲ ಇಲ್ಲಿರ್ತೀನೋ ಆಗ ನಾನು ಆಫೀಸ್ಗೆ ಸ್ವಲ್ಪ ಲೇಟಾಗಿ ಹೋಗ್ತೀನಿ, ಒಂದು 10-11 ಗಂಟೆಗೆ. ಯಾಕಂದರೆ ನೈಟು ಮನೆಗೆ ಬರೋದಕ್ಕೆ ಒಂದು 11 ಗಂಟೆ ಆದರೂ ಆಗಿಬಿಡುತ್ತೆ. ಹಾಗಾಗಿ ನಾನು ಮಾರ್ನಿಂಗು ಒಂದು 6:30ಗೆಲ್ಲ ಎದ್ದು
1 ಅವರು ನಾನು ನನ್ನ ಎಕ್ಸಸೈಸ್ಗಳನ್ನೆಲ್ಲ ಮುಗಿಸಿದ ನಂತರ ಒಂದು 2-2.5 ಅವರು ಮನೇಲಿ ಗ್ರ್ಯಾಂಡ್ ಡಾಟರ್ಸ್ ಇದ್ದಾರೆ. ಆ ನಂತರ ನನ್ನ ವೈಫು ನನ್ನ ಮಕ್ಕಳ ಜೊತೆ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ತುಂಬಾನೇ ಮಾತಾಡ್ತೀನಿ, ಹರಟೆ ಹೊಡಿತೀನಿ, ನ್ಯೂಸ್ ಪೇಪರ್ ಓದ್ತೀನಿ. ಪ್ರತಿದಿನನೂ ಒಂದು 2-2.5 ಗಂಟೆ ಅವ್ರ ಜೊತೆ ನಾನು ಇರ್ತೀನಿ. ಇನ್ನೊಂದು, ನನಗಂತ ಒಂದು ಟೈಮ್ ಟೇಬಲ್ ಇದೆ. ನಾನು ಆಫೀಸಲ್ಲಿ ಇದ್ರೂ ಕೂಡ ಲಂಚ್ ಟೈಮಲ್ಲಿ ನನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಡೈನಿಂಗ್ ಟೇಬಲಲ್ಲಿ ಇರ್ತಾರೆ. ಎಲ್ಲರೂ ಒಟ್ಟಿಗೆ ತಿಂತೀವಿ, ಅಲ್ಲಿ ಚೆನ್ನಾಗಿ ಮಾತಾಡ್ತೀವಿ, ಹರಟೆ ಹೊಡಿತೀವಿ. ಆ್ಯಂಡ್ ದಿಸ್ ಈಸ್ ಹೌ ಫಿಸಿಕಲಿ ಐ ಆಮ್ ಸ್ಪೆಂಡಿಂಗ್ ಟೈಮ್ ವಿತ್ ಫ್ಯಾಮಿಲಿ. ಮತ್ತೆ ನಿಜ ಹೇಳಿ, ನೀವು ಕಾರ್ಡ್ಸ್ ಕೂಡ ಆಡ್ತೀರಂತೆ? ಇದು ಸೀಕ್ರೆಟ್ ಆಗಿತ್ತು. ಅದು ನಾನು ನೈಟ್ ಮನೆಗೆ ಹೋದ್ಮೇಲೆ ಪ್ರೀತಿ ಜೊತೆಯಲ್ಲಿ ರಮ್ಮಿ ಪಪ್ಲು ಗೇಮ್ ಎಲ್ಲ ಆಡ್ತೀನಿ, ಬೇರೆ ಕೆಲವು ಆಟಗಳನ್ನೆಲ್ಲ ಆಡ್ತೀನಿ. ಅದು ಅಲ್ಲದೆ ನಾನು ಹೇಗೆ ಹೇಳಿ, ಅವಳೇ ಸಾಕಷ್ಟು ಗೇಮ್ಸನ್ನು ಗೆಲ್ತಾಳೆ. ಸರ್, ನಿಮಗೆ ಇಷ್ಟ ಆಗಿರೋ ರೋಲ್ ಮಾಡೆಲ್ ಯಾರು? ಆ ರೋಲ್ ಮಾಡೆಲ್ನ ನೀವು ನಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀರಾ? ಧೀರುಭಾಯ್ ಅಂಬಾನಿ. ನೀವು ನನ್ನನ್ನು ಗಮನಿಸ್ಬೋದು, ನಾನು ಅವರನ್ನೇ ರೋಲ್ ಮಾಡೆಲ್ ಆಗಿ ಸ್ವೀಕಾರ ಮಾಡಿರೋದು. ಅದಕ್ಕೂ ಒಂದು ಕಾರಣ ಇದೆ. ಯಾಕಂದರೆ ಅವ್ರ ಪಿರಿಯಡಲ್ಲಿ ಯಾವ ಮಟ್ಟಕ್ಕೆ ಅವರ ರಿಲಯನ್ಸ್ ಇಂಡಸ್ಟ್ರಿನ, ಅವ್ರ ಕಾಲದಲ್ಲಿ ಅವರ ಎಕನಾಮಿ ಇಷ್ಟೊಂದು ಓಪನ್ ಆಗೂ ಇರಲಿಲ್ಲ. ಆ ನಂತರನೇ ಓಪನ್ ಅಪ್ ಆಗಿದ್ದು. ಹೇಳಬೇಕು ಅಂದರೆ ಅವರು ಈ ದೇಶಕ್ಕೆ ಒಂದು ಹೊಸ ದಿಕ್ಕನ್ನೇ ತೋರಿಸಿದ್ರು. ಅದೇನಂದರೆ ದೊಡ್ಡದಾಗಿ ಹೇಗೆ ಯೋಚನೆ ಮಾಡಬೇಕು, ಅದನ್ನು ಹೇಗೆ ಸಾಧಿಸಬೇಕು. ಅವ್ರ ಹತ್ರ ಅಂತೂ ನಾನು ತುಂಬಾನೇ ಕಲ್ತಿದ್ದೀನಿ, ಇದು ನಿಜ. ಆಮೇಲೆ ಮುಖೇಶ್ ಭಾಯ್ ಬಂದು ಅದನ್ನ ಮುಂದೆ ತಗೊಂಡೋದ್ರು, ಅದು ಬೇರೆ ವಿಷಯ. ಆದರೆ ಫಸ್ಟ್ ಪಾಯಿಂಟ್ ಆಫ್ ವ್ಯೂ ಅದೇನಂದ್ರೆ, ನೀವೇ ಯೋಚನೆ ಮಾಡಿ ನೋಡಿ, ಒಬ್ರ ಹತ್ರ ದುಡ್ಡೇ ಇಲ್ಲ, ಆದರೆ ಕನಸುಗಳು ತುಂಬ ದೊಡ್ಡದಾಗಿರುತ್ತೆ. ಅವರು ನಿಮ್ಮನ್ನ ತುಂಬ ಅಟ್ರಾಕ್ಟ್ ಮಾಡ್ತಾರೆ, ಪರ್ಟಿಕ್ಯುಲರ್ಲಿ ದ ಫಸ್ಟ್ ಜನರೇಷನ್ ಎಂಟರ್ಪ್ರಿನರ್ ಆಗಿರೋದ್ರಿಂದ. ಸೊ ನ್ಯಾಚುರಲಿ ನನಗೆ ತಿಳಿದ ಮಟ್ಟಿಗೆ ಅವರು ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ. ಮುಖೇಶ್ ಅಂಬಾನಿ ಅವ್ರಿಗೂ ಮತ್ತು ನಿಮಗೂ ಹೇಳಬೇಕು ಅಂದ್ರೆ ಒಂದು ಪ್ರಕಾರವಾಗಿ ಫ್ರೆಂಡ್ಶಿಪ್ ಇದೆಯಾ ಅಥವಾ ಕಾಂಪಿಟೇಷನ್? ಇಲ್ಲ, ಮುಖೇಶ್ ಭಾಯ್ ನನ್ನ ಒಳ್ಳೆ ಆತ್ಮೀಯ. ಅದು ಅಲ್ಲದೆ ನಾನು ಅವರನ್ನು ತುಂಬ ಗೌರವಿಸ್ತೀನಿ. ಅವರನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ, ರಿಲಯನ್ಸ್ ಇಂಡಸ್ಟ್ರಿಗೆ ಒಂದು ಹೊಸ ದಿಕ್ಕನ್ನು ತೋರಿಸಿದ್ರು. ರಿಲಯನ್ಸ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ರಿಟೇಲ್ ಬಿಸ್ನೆಸ್ ಆಗಿರ್ಬೋದು. ಆಫ್ಕೋರ್ಸ್ ಅವರ ಕನ್ವೆನ್ಷನಲ್ ಬಿಸ್ನೆಸ್ ಇದೆ, ಪೆಟ್ರೋಕೆಮಿಕಲ್ ಆ್ಯಂಡ್ ರಿಫೈನರೀಸ್. ಅದರಲ್ಲಿ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಈ ದೇಶದ ಅಭಿವೃದ್ಧಿಯಲ್ಲಿ ಅವರ ಪಾಲು ತುಂಬ ಇದೆ. ನಾನು ಅವ್ರನ್ನ ಹಿಂದೆ ಹಾಕ್ಬಿಟ್ಟೆ ಅಂತ ನಿಮಗೆ ತುಂಬ ಖುಷಿ ಆಗ್ತಿದ್ಯಾ? ಇಲ್ಲಿ ನೋಡಿ ರಜತ್ ಸರ್, ನಾನಂತೂ ಈ ಸಂಖ್ಯಾ ಮಾಯಾಜಾಲದಲ್ಲಿ ಸಿಕ್ಕಾಕೊಂಡವನೇ ಅಲ್ಲ. ಹಾಗಾಗಿ ನಿಮ್ಮನ್ನ ಸಿಕ್ಕಾಕಿಸ್ಬೇಕು ಅಂತ ಕಾಯ್ತಾನೆ ಇದ್ದೀನಿ, ನೀವು ಸಿಕ್ಕಾಕೋತಾ ಇಲ್ಲ. ನಿಮ್ಮ ಹತ್ರ ಎಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ ಅಂತಂದ್ರೆ, ನನಗೆ ಗೊತ್ತಿರೋ ಹಾಗೆ ಬ್ರಿಟನ್ನ ಪ್ರೈಮ್ ಮಿನಿಸ್ಟರ್ ನಿಮ್ಮ ಆಫೀಸ್ಗೆ ಬಂದಿದ್ರು, ಸಿಂಗಾಪುರ್ನ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅವರು ಬಂದಿದ್ರು. ಸೊ ನೀವು ಅವರನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ನಾನು ಇದನ್ನ ಹೇಗೆ ನೋಡ್ತೀನಿ ಅಂದ್ರೆ, ಅವರು ಅದಾನಿ ಹೆಡ್ ಕ್ವಾರ್ಟರ್ಸ್ಗೆ ಬಂದಿದ್ದು ಒಂದು ದೊಡ್ಡ ವಿಷಯನಲ್ಲ. ಅವರು ನಮ್ಮ ದೇಶಕ್ಕೆ ಬಂದಿದ್ದಾರೆ. ಅದು ಅಲ್ಲದೆ ಅವರು ಇಂಡಿಯಾನ ಯಾವ ದೃಷ್ಟಿಯಿಂದ ನೋಡ್ತಿದ್ದಾರೆ, ಆ ಬದಲಾವಣೆಯನ್ನ ನಾನೀಗ ನೋಡ್ತಾ ಇದ್ದೀನಿ. ಬೇರೆ ಬೇರೆ ದೇಶದ PM ಮತ್ತೆ ಡಿಗ್ನಿಟರೀಸ್ ಎಲ್ಲ ಬರುವಾಗ ಅವರಂತೂ ಇಂಡಿಯಾನ ಬೇರೆ ದೃಷ್ಟಿಯಿಂದನೇ ನೋಡ್ತಿದ್ದಾರೆ. ಇದರಿಂದ ನನಗೆ ತುಂಬಾನೇ ಸಂತೋಷ ಆಗಿದೆ. ಹೌದು, ಯಾಕಂದ್ರೆ ನಾವು ಬೇಸಿಕಲಿ ದೇ ಆರ್ ಥಿಂಕಿಂಗ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಇಂಡಸ್ಟ್ರಿಯಲಿಸ್ಟ್ನ ಸೀರಿಯಸ್ ಆಗಿ ನೋಡ್ತಿದ್ದಾರೆ. ಅವರು ತಮ್ಮ ಬಿಸ್ನೆಸ್ನ ಸೆಟಪ್ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನ ಇನ್ವೈಟ್ ಮಾಡ್ತಾರೆ. ಸೊ ಅವರು ಬೇರೆ ದೇಶದ ಪ್ರೈಮ್ ಮಿನಿಸ್ಟರ್ಗಳೇನು ಬಂದಿದ್ರು, ಅವರು ಇಂಡಿಯಾ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ, ಹಾಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ? ಇಲ್ಲಿ ನೋಡಿ, ನಾನು ಒಂದು ವಿಷಯವನ್ನು ಗಮನಿಸಿದ್ದೀನಿ. ನರೇಂದ್ರ ಭಾಯ್ ಹತ್ರ ಒಂದು ಸ್ಪೆಷಾಲಿಟಿ ಇದೆ. ಅದು ಏನಂದ್ರೆ, ಇಂಡಿಯನ್ ಪ್ಲ್ಯಾಟ್ಫಾರ್ಮ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಅವ್ರಿಗೆ ಗೊತ್ತಿದೆ. ಅದೇನಂದ್ರೆ, ನೀವೇ ನೋಡಿದ್ರೆ ಈ ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ, ಅದು ನರೇಂದ್ರ ಮೋದಿ ಸರ್ ಬಂದಾದ್ಮೇಲೆ ಬಂದಿದ್ದಲ್ಲ, ಅದರ ಮುಂಚೆಯಿಂದನೇ ಅದು ಬಂದಿದೆ. ಬೇರೆ PM ಥರ ಯೋಚನೆ ಮಾಡದೆ ಈ ಪ್ಲ್ಯಾಟ್ಫಾರ್ಮ್ನ ಇನ್ನಷ್ಟು ದೃಢಪಡಿಸೋದು ಹೇಗೆ ಅಂತ ಅವರು ಯೋಚನೆ ಮಾಡಿದ್ರು. ಅದ್ರ ಜೊತೆಗೆ ಗೌರ್ಮೆಂಟ್ ದುಡ್ಡನ್ನು ಜಾಸ್ತಿ ಖರ್ಚು ಮಾಡದೆ ಇವಾಗ ಅಮೇರಿಕಾಗೋದ್ರು ಇಲ್ಲ ಬೇರೆ ಕಂಟ್ರಿಗೋದ್ರು ಸಾವಿರಾರು ಜನ ಸಂಖ್ಯೆಯಲ್ಲಿ ಜನ ಬಂದಲ್ಲಿ ಸೇರ್ತಾರೆ. ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಸಿಟಿಸನ್ಸ್ ಬಂದು ಸೇರಿದಾಗ ಆಗ ಸಿಗೋ ಅದರ ವ್ಯಾಲ್ಯೂಸ್ ಮತ್ತು ರೆಸ್ಪೆಕ್ಟನ್ನು ಅದನ್ನು ಹಾಗೆ ಅವರು ಬೇರೆ ಆ್ಯಂಗಲಲ್ಲಿ ಯೂಸ್ ಮಾಡ್ಕೊತಾರೆ. ಈಗ ಅದರ ಲಾಭ ಪ್ರತಿಯೊಬ್ಬ ಸಿಟಿಸನ್ಗೂ
ಅಲ್ಲಿರೋ ಸಿಟಿಸನ್ಸ್ಗಳು ಇಂಡಿಯನ್ ಒರಿಜಿನ್ ಆಗಿರ್ತಾರೆ. ಆ ಲಾಭ ಅವ್ರಿಗೂ ಸಿಗುತ್ತೆ. ಈಗ ಅವರು ಇಂಡಿಯನ್ಸ್ ಅನ್ನು ನೋಡಿದಾಗ ಅವರು ಕಂಪ್ಲೀಟ್ ಆಗಿ ಬೇರೆ ರೆಸ್ಪೆಕ್ಟ್ ಅಲ್ಲಿ ನೋಡ್ತಿದ್ದಾರೆ. ಇದರಲ್ಲಿ ನಮ್ಮ PM ಕೆಲಸ ಸಾಮರ್ಥ್ಯ ಇದೆಯಲ್ಲ, ಅದು ಉನ್ನತವಾಗಿದೆ.